ಹಲೋ ನಮಸ್ಕಾರ. ಇದು ನಾನು ಇವತ್ತು ಕನ್ನಡದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಪ್ಲಾನ್ ಬಗ್ಗೆ. ಸೊ ತುಂಬ ಜನರಿಗೆ ಕನ್ನಡದಲ್ಲಿ ವಿಡಿಯೋ ಬೇಕಿತ್ತು, ಅದಕ್ಕೆ ನಾನು ಇವತ್ತು ಕನ್ನಡದಲ್ಲಿ ಮಾಡಿದ್ದೀನಿ ವಿಡಿಯೋ. ಸೊ ದಯವಿಟ್ಟು ಎಲ್ಲ ಫುಲ್ಲು ಕ್ಲಿಯರು ಕೇಳಿಸ್ಕೊಳ್ಳಿ. ಪ್ಲಾನ್ ಏನು, ಹೇಗೆ, ಯಾವತ್ತು ಇನ್ಕಮ್ ಬರುತ್ತೆ ಎಲ್ಲ ಡೀಟೇಲ್ಸ್ ಮಾಹಿತಿ ಕೊಡ್ತಾಯಿದ್ದೀನಿ. ಸೊ ಡಿಯರ್ ಫ್ರೆಂಡ್ಸ್, ಇದು ಡೈಸ್ ವೆಬ್ ಟೆಕ್ನಾಲಜಿದ್ದು ಸಿಸ್ಟರ್ ಕಂಪನಿ ಡೈಸ್ ಸ್ಮಾರ್ಟ್ ಬೀಸ್ 300 ರೂಪೀಸ್ ಪ್ಲಾನ್. ಸೊ 300 ರೂಪೀಸಿಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ತುಂಬ ಇನ್ಕಮ್ ಬರುತ್ತೆ. ಇದರಲ್ಲಿ ರಾಯಲ್ಟಿ ಇನ್ಕಮು, ಪೂಲ್ ಇನ್ಕಮು ಮತ್ತು ಡೇಟಾ ಎಂಟ್ರಿ ಇನ್ಕಮ್, ಇದೆಲ್ಲ ಇನ್ಕಮ್ ಬರುತ್ತೆ. ಸೊ ಯಾವ ರೀತಿ ಬರುತ್ತೆ ನೋಡ್ಕೊಳ್ಳೋಣ. ಸೊ ಫಸ್ಟು ಇದರಲ್ಲಿ ನೋಡಿ, 300 ರೂಪೀಸಿಗೆ ನಿಮಗೆ ಏನೆಲ್ಲ ಬರುತ್ತಂದರೆ 10,000 ರೂಪೀಸ್ ಸ್ಯಾಲ್ರಿ ಬರುತ್ತೆ. ಬಟ್ ಅದು ಡೇಟಾ ಎಂಟ್ರಿ ಮಾಡಬೇಕು, ಡೇಟಾ ಎಂಟ್ರಿ ಜಾಬ್ ಅದು. ಡೇಟಾ ಎಂಟ್ರಿ ಮಾಡಿಬಿಟ್ರೆ ನಿಮಗೆ 5,000 ಫಾರ್ಮ್ಸಿಗೆ 10,000 ರೂಪೀಸ್ ಸ್ಯಾಲ್ರಿ ಕೊಡ್ತಾರೆ. ಓಕೆ. ಆಮೇಲೆ ಇದರಲ್ಲಿ ಡೈಲಿ ರಾಯಲ್ಟಿ ಇನ್ಕಮ್ ಇದೆ, ವೀಕ್ಲಿ ರಾಯಲ್ಟಿ ಇನ್ಕಮ್ ಇದೆ, ಮತ್ತು 6th ಲೆವೆಲ್ ವರ್ಕಿಂಗ್ ಟೀಮ್ ಲೆವೆಲ್ ಇನ್ಕಮ್ ಇದೆ, ಮತ್ತು ನಾನ್ ವರ್ಕಿಂಗಲ್ಲಿ ಗ್ಲೋಬಲ್ ಟೂಲ್ ಸಪೋರ್ಟ್ ಇನ್ಕಮ್ ಇದೆ. ಓಕೆ. ಸೊ ಯಾವ ರೀತಿ ಅಂದರೆ, ಇದು 300 ರೂಪೀಸ್ ನೀವು ಜಾಯ್ನಿಂಗ್ ಮಾಡಿದ ಮೇಲೆ ಇದರಲ್ಲಿ ಫಸ್ಟು 2 ಪೂಲ್ ಇರುತ್ತೆ, ಪೂಲ್ ಎ ಮತ್ತು ಪೂಲ್ ಬಿ. ಓಕೆ. ಸೊ ನೀವು 300 ರೂಪೀಸ್ ಕೊಟ್ಟ ತಕ್ಷಣ ನಿಮ್ಮ ಪೂಲ್ ಎಗೆ ಜಾಯ್ನಿಂಗ್ ಆಗುತ್ತೆ. ಯಾವುದೇ ರೀತಿ ಡೈರೆಕ್ಟ್ ಕಂಡೀಷನ್ ಇಲ್ಲ ಇದರಲ್ಲಿ. ಸೊ ಆಟೋಮೆಟಿಕ್ ಆಗಿ ಆಲ್ ಓವರ್ ಇಂಡಿಯಾದ ಏನೇನು ಜಾಯ್ನಿಂಗ್ ಬರುತ್ತೆ ಅದು ಆಟೋಮೆಟಿಕ್ ನಿಮ್ಮ ಕೆಳಗಡೆ ಫಿಲ್ ಆಗ್ತಾ ಇರುತ್ತೆ, ಟಾಪ್ ಟು ಬಾಟಮ್, ರೈಟ್ ಟು ಲೆಫ್ಟ್. ಸೊ ನೀವು ನಿಮ್ಮದು ಐ ಡಿ ಆದಮೇಲೆ ಸೊ ಎ ಮತ್ತು ಬಿ ಅಂದರೆ ಇದು ಗ್ಲೋಬಲ್ ಟೀಮಿಂದ ನೀವೇನು ಮಾಡಬೇಕಂತಿಲ್ಲ, ಆಲ್ ಓವರ್ ಇಂಡಿಯಿಂದ, ಆಲ್ ಓವರ್ ಗ್ಲೋಬಲಿಂದ ಎಲ್ಲಿಂದನೂ ಜಾಯ್ನಿಂಗ್ ಬರುತ್ತೆ. ಸೊ ನಿಮ್ಮ ಕೆಳಗಡೆ ಎ ಮತ್ತು ಬಿ ಬಂದಾಗ ನಿಮಗಲ್ಲಿ 500 ರೂಪೀಸ್ ಇನ್ಕಮ್ ಬರುತ್ತೆ. ಬಟ್ ಆ 500 ರೂಪೀಸ್ ಏನಾಗುತ್ತೆ ಅಂದರೆ ಪೂಲ್ ಬಿಗೆ ಅಪ್ಗ್ರೇಡ್ ಆಗುತ್ತೆ. ನಿಮಗೆ ಪೇಔಟ್ ವಿಡ್ರಾಲ್ ಬರಲ್ಲ, ನಿಮಗೆ ಪೂಲ್ ಬಿಗೆ ಅಪ್ಗ್ರೇಡ್ ಆಗುತ್ತೆ. ಪೂಲ್ ಬಿಗೆ ಅಪ್ಗ್ರೇಡ್ ಆದಮೇಲೆ ಪೂಲ್ ಬಿಯಲ್ಲಿ ಕೂಡ ಎ ಮತ್ತು ಬಿ ಕಂಪ್ಲೀಟ್ ಆದಾಗ ನಿಮಗೆ ಅಲ್ಲಿ 1,000 ರೂಪೀಸ್ ಬರುತ್ತೆ. ಆ 1,000 ರೂಪೀಸು ಫಸ್ಟ್ ಪೇಔಟು ಪ್ರೈಮ್ ಮೆಂಬರ್ಶಿಪ್ ಅಪ್ಗ್ರೇಡ್ ಆಗುತ್ತೆ. ಬಟ್ ಅದೇ ರೀಬರ್ತ್ ಐ ಡಿ ಇರುತ್ತಲ್ವ, ನಿಮ್ಮದು ರೀಬರ್ತ್ ಐ ಡಿಯಲ್ಲಿ ನಿಮಗೆ 1,000 ರೂಪೀಸ್ 10% ಡಿಡಕ್ಷನ್ ಆಗಿ 900 ರೂಪೀಸ್ ಪೇಔಟ್ ಬರುತ್ತೆ. ಸೊ ಇದರಲ್ಲಿ 2 ಐ ಡಿ ರೀಬರ್ತ್ ಆಗ್ತಾಯಿದೆ ನೋಡಿ. ಅಂದರೆ ಪೂಲ್ ಬಿ ಕಂಪ್ಲೀಟ್ ಆದ ತಕ್ಷಣವೇ ಅಲ್ಲಿ ಏನಾಗುತ್ತಂದರೆ ನಿಮಗೆ 2 ಐ ಡಿಸ್ ರೀಬರ್ತ್ ಆಗುತ್ತೆ ನಿಮ್ಮ ಹೆಸರಲ್ಲಿ. ಯಾಕಂದರೆ ಇದರಲ್ಲಿ 1 ಐ ಡಿಯಲ್ಲಿ ಒಂದೇ ಸಲ ಇನ್ಕಮ್ ಬರೋದು. ಸೊ ಫಸ್ಟ್ ಐ ಡಿ ಕ್ಲೋಸ್ ಆಗುತ್ತೆ, ಮತ್ತು ನಿಮ್ಮ ಹೆಸರಲ್ಲಿ 2 ನ್ಯೂ ಐ ಡಿ ಕ್ರಿಯೇಟ್ ಆಗುತ್ತೆ. ಓಕೆ. ಸೊ ಇಲ್ಲಿ ಪ್ರೈಮ್ ಮೆಂಬರ್ಶಿಪ್, ಇವಾಗ ಇದರಲ್ಲಿ ಪ್ರೈಮ್ ಮೆಂಬರ್ಶಿಪ್ ಅಪ್ಗ್ರೇಡ್ ಆಗುತ್ತೆ. ಪ್ರೈಮ್ ಮೆಂಬರ್ಶಿಪ್ಪಲ್ಲೂ ನಿಮಗೆ ಪೂಲ್ ಎ ಮತ್ತು ಪೂಲ್ ಬಿ 2 ಇರುತ್ತೆ. ಇದು 550 ಪ್ಲಾನು. ಬಟ್ ನಿಮಗೆ ಅಪ್ಗ್ರೇಡ್ ಆಗಿ ನಿಮಗೆ 300 ರೂಪೀಸಲ್ಲಿ ಈ ಪ್ಲಾನ್ ಕೂಡ ನಿಮಗೆ ಅಪ್ಗ್ರೇಡ್ ಆಗಿ ಸಿಗುತ್ತೆ. ಈಗ ಪೂಲ್ ಎ ಅಲ್ಲಿ ಎ ಬಿ ಸಿ ಅಂದರೆ 3 ಜನ ಬಂದಾಗ ಇದು 3 ಮ್ಯಾಟ್ರಿಕ್ಸ್ ಪ್ಲಾನ್. ಓಕೆ. ಸೊ 1,500 ರೂಪೀಸ್ ಜನ್ರೇಟ್ ಆಗುತ್ತೆ. ಈ 1,500 ರೂಪೀಸಲ್ಲಿ ನಿಮಗೆ ಅಪ್ಗ್ರೇಡ್ ಆಗುತ್ತೆ ಪೂಲ್ ಬಿಗೆ. ಇದು ಎ ಇಂದ ಬಿಗೆ ಅಪ್ಗ್ರೇಡ್ ಆಗುತ್ತೆ. ಮತ್ತು ಪೂಲ್ ಬಿ ಅಲ್ಲಿ ಎ ಬಿ ಸಿ ಆದಾಗ ಅಲ್ಲಿ 4,500 ರೂಪೀಸ್ ಬರುತ್ತೆ. ಆ 4,500 ರೂಪೀಸಲ್ಲಿ ನಿಮಗೆ 2,360 ರೂಪೀಸ್ ಏನಾಗುತ್ತೆ ಅಂದರೆ ಒಂದು ಡೇಟಾ ಎಂಟ್ರಿ ಜಾಬ್ ಅಂತ ಇದೆ, ಅದು ಟ್ರೈನಿಂಗ್ ಫೀಸ್ ಕಟ್ಟಬೇಕಾಗುತ್ತೆ. ಆ ಟ್ರೈನಿಂಗ್ ಫೀಸ್ ಇಲ್ಲಿಂದ ಡಿಡಕ್ಟ್ ಆಗುತ್ತೆ. ಅಲ್ಲಿಂದ ನಿಮಗೆ ಡೇಟಾ ಎಂಟ್ರಿ ಮಾಡಿಕೊಂಡು ಮಂತ್ಲಿ ಸ್ಯಾಲ್ರಿ ತೊಗೊಳ್ಬೋದು. ಆಮೇಲೆ ವರ್ಕಿಂಗ್ ಲೆವೆಲ್ ಒಂದು 6th ಲೆವೆಲ್ಲಿದ್ದು ವರ್ಕಿಂಗ್ ಟೀಮ್ ಲೆವೆಲ್ ಇನ್ಕಮ್ ಇದೆ, ಅದಕ್ಕೆ 600 ರೂಪೀಸ್ ಅಪ್ಗ್ರೇಡ್ ಆಗುತ್ತೆ. ಸೊ ಅಲ್ಲಿಂದ 100 ರೂಪೀಸ್ ಇಂಟು 6th ಲೆವೆಲಿಗೆ ಡಿವೈಡ್ ಆಗುತ್ತೆ. ಆಮೇಲೆ ಇಲ್ಲಿ 2 ಐ ಡಿ ನಿಮ್ಮದು ಪ್ರೈಮ್ ಮೆಂಬರ್ಶಿಪ್ಪಲ್ಲಿ ರೀಬರ್ತ್ ಆಗುತ್ತೆ, ಮತ್ತು 2 ಐ ಡಿ ಅದು 300 ರೂಪೀಸ್ ಪ್ಲಾನ್ ಇದೆಯಲ್ಲ ಅಲ್ಲಿ ಕೂಡ ರೀಬರ್ತ್ ಆಗುತ್ತೆ. ಇಲ್ಲಿ ನಿಮಗೆ ಫಸ್ಟ್ ಪೇಔಟ್ ಏನು ಬರಲ್ಲ, ಯಾಕಂದರೆ ಫಸ್ಟ್ ಪೇಔಟು ಅಪ್ಗ್ರೇಡ್ ಆಗುತ್ತೆ, ನಿಮಗೆ ಇದು ಟ್ರೈನಿಂಗ್ ಫೀಸು ಇದೆಲ್ಲ ಡಿಡಕ್ಟ್ ಆಗುತ್ತೆ. ಬಟ್ ರೀಬರ್ತ್ ಐ ಡಿಯಲ್ಲಿ ನಿಮಗೆ ಸೇಮ್ 2,300 2,300 ಐ ಡಿಯಲ್ಲಿ 4,600 ರೂಪೀಸ್ ಇನ್ಕಮ್ ಬರುತ್ತೆ. ಓಕೆ. ಇದೀಗ ವರ್ಕ್ ಫ್ರಮ್ ಹೋಮ್ ಹೇಳಿದ್ನಲ್ಲ, ಅದರಲ್ಲಿ ಯಾವುದೇ ರೀತಿ ಏನು ಟಾರ್ಗೆಟ್ ಇರೋದಿಲ್ಲ, ಯಾವುದೇ ರೀತಿ ಪ್ರೆಷರ್ ಇರೋದಿಲ್ಲ. ಕಾಪಿ ಪೇಸ್ಟು ಲ್ಯಾಪ್ಟಾಪಲ್ಲಿ ಮೊಬೈಲಲ್ಲಿ ಮಾಡ್ಬೋದು. ಮತ್ತು 5,000 ಫಾರ್ಮ್ಸ್ ಕಂಪ್ಲೀಟ್ ಮಾಡಿದರೆ ನಿಮಗೆ 10,000 ರೂಪೀಸ್ ಸ್ಯಾಲ್ರಿ ಸಿಗುತ್ತೆ. ಅದಕ್ಕೆ 2 ಡೇಸ್ ಟ್ರೈನಿಂಗ್ ಕೊಡ್ತಾರೆ. ಎಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು ನಿಮಗೆಲ್ಲ ಮಾಹಿತಿ ಕೊಡ್ತಾರೆ. ಓಕೆ. ಆಮೇಲೆ ನೋಡಿ, ಇದು ವರ್ಕಿಂಗ್ ಇನ್ಕಮ್. ಈ ಪ್ಲಾನಲ್ಲಿ ಯಾವುದೇ ರೀತಿ ಡೈರೆಕ್ಟ್ ಕಂಡೀಷನ್ ಇಲ್ಲ, ನಿಮಗೆ ವಿಡ್ರಾಲಿಗೂ ಕಂಡೀಷನ್ ಇಲ್ಲ, ಮತ್ತು
ಪೂಲಿಗೂ ಕಂಡೀಷನ್ ಇಲ್ಲ. ಬಟ್ ನೀವು ಸಪೋಸ್ ರೆಫರ್ ಮಾಡಿದರೆ ಇಲ್ಲಿ ನೋಡಿ, 0 ಡೈರೆಕ್ಟಿಗೆ ನಿಮಗೆ ಪೂಲ್ ಇನ್ಕಮ್ ಮಾತ್ರ ಬರ್ತಾ ಇರುತ್ತೆ. 2 ಡೈರೆಕ್ಟ್ ಮಾಡಿದರೆ 2 ಡೈರೆಕ್ಟ್ಸಿಗೆ ನಿಮಗೆ ಡೈಲಿ ರಾಯಲ್ಟಿ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. 5 ಡೈರೆಕ್ಟ್ಸ್ ಮಾಡಿದರೆ ವೀಕ್ಲಿ ರಾಯಲ್ಟಿ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಅಪ್ ಟು 5,000 ರುಪೀಸ್. ಅದೇ 10 ಡೈರೆಕ್ಟ್ಸ್ ಮಾಡಿದರೆ ವೀಕ್ಲಿ ರಾಯಲ್ಟಿ ಇನ್ಕಮ್ ಸ್ಟಾರ್ಟ್ ಆಗುತ್ತೆ 10,000ವರೆಗೂ. ಅದೇ 15 ಡೈರೆಕ್ಟ್ ಮಾಡಿದರೆ ನಿಮಗೆ 6 ಮಂತ್ವರೆಗೂ ವೀಕ್ಲಿ ರಾಯಲ್ಟಿ ಇನ್ಕಮ್ ಸಿಗ್ತಾ ಇರುತ್ತೆ. ಅದೇ 25 ಡೈರೆಕ್ಟ್ಸ್ ಮಾಡಿದರೆ ನಿಮಗೆ 1 ಇಯರ್ ತನಕ ರಾಯಲ್ಟಿ ಇನ್ಕಮ್ ಬರ್ತಾ ಇರುತ್ತೆ. ಸೊ ಮಿನಿಮಮ್ ವಿಡ್ರಾಲ್ ಬಂದುಬಿಟ್ಟು 100 ರುಪೀಸ್ ಮಂಡೇ ಟು ಫ್ರೈಡೇ. ನೋ ಡೈರೆಕ್ಟ್ ರೆಫರಲ್ ರಿಕ್ವೈರ್ಡ್ ಫಾರ್ ನಾನ್ ವರ್ಕಿಂಗ್ ಆಟೋಪಲ್ ಇನ್ಕಮ್. ಅಂದರೆ ಆಲ್ ನಾನ್ ವರ್ಕಿಂಗ್ ಇನ್ಕಮ್ ತಗೊಳ್ಬೇಕಂದ್ರೆ ಯಾವುದೇ ರೀತಿ ಡೈರೆಕ್ಟ್ ಕಂಡೀಷನ್ ಇಲ್ಲ. ಓಕೆ, ಇದು ಲೆವೆಲ್ ಇನ್ಕಮ್. ಇದು ವರ್ಕಿಂಗ್ ಇನ್ಕಮ್ ಮಾತ್ರ. ಅಂದರೆ ನೀವು ಯಾವ ಟೀಮ್ ವರ್ಕ್ ಮಾಡ್ತೀರಾ ಆ ಟೀಮ್ ಮುಂದೆ ಏನು ಕೆಲಸ ಮಾಡ್ತೀನೋ ಅದಕ್ಕೆ ಫಸ್ಟ್ ಲೆವೆಲಲ್ಲಿ 100 ರುಪೀಸ್, ಸೆಕೆಂಡ್ ಲೆವೆಲಲ್ಲಿ 100, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ 100 ರುಪೀಸ್ ಈ ಲೆವೆಲ್ ಇನ್ಕಮ್ ಬರುತ್ತೆ. ಸೊ ಆಲ್ಮೋಸ್ಟ್ 50 ಲ್ಯಾಕ್ಸ್ವರೆಗೂ ನೀವು ಅರ್ನ್ ಮಾಡ್ಬೋದು ಸಪೋಸ್ ನೀವು 6 ಡೈರೆಕ್ಟ್ ಮಾಡಿದರೆ. ಆಮೇಲೆ ಇದು ರಿಬರ್ತ್ ಇನ್ಕಮ್ ಇದೆಯಲ್ಲ, ಅದು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನೋಡಿ. ಫಸ್ಟು 2 ಡೈರೆಕ್ಟ್ಸ್ 2 ID ರಿಬರ್ತ್ ಆಗುತ್ತಲ್ಲ, ಅದರಲ್ಲಿ 450 ಅಂದರೆ 900 ರುಪೀಸ್ ಇನ್ಕಮ್ ಬರುತ್ತೆ. ಆಮೇಲೆ 4 ಡೈರೆಕ್ಟ್ಸಿಗೆ 4 IDಗೆ 1800 ಇನ್ಕಮ್ ಬರುತ್ತೆ. ಆಮೇಲೆ 8 ID, 16 ID, 32 IDs ಈ ರೀತಿ ಅನ್ಲಿಮಿಟೆಡ್ IDs ಹೋಗ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ನಿಮಗೆ ಪ್ರತಿಯೊಂದು IDಗೂ 450 ರುಪೀಸ್ ಇನ್ಕಮ್ ಬರ್ತಾ ಇರುತ್ತೆ. ಓಕೆ, ಇದು 300 ರುಪೀಸ್ ಪ್ಲಾನು. ಇದು ಪ್ರೈಮ್ ಮೆಂಬರ್ಶಿಪ್ ಪ್ಲಾನು. ಪ್ರೈಮ್ ಮೆಂಬರ್ಶಿಪ್ ಪ್ಲಾನಲ್ಲಿ 2 ರಿಬರ್ತ್ IDಗೆ ನಿಮಗೆ 2300 ರುಪೀಸ್ ಅಂದರೆ 4600 ರುಪೀಸ್ ಬರುತ್ತೆ. 9 IDಗೆ 2300 ಅಂದರೆ 20700 ಬರುತ್ತೆ. ಇದರಲ್ಲೂ ಅನ್ಲಿಮಿಟೆಡ್ IDs ರಿಬರ್ತ್ ID ಹೋಗ್ತಾ ಇರುತ್ತೆ ಲೈಫ್ ಟೈಮ್. ಸೊ ಪ್ರತಿಯೊಂದು ಐಡಿಗೂ ನಿಮಗೆ 2300 ರುಪೀಸ್ ಸಿಗ್ತಾ ಹೋಗುತ್ತೆ. ಓಕೆ, ಇವಾಗ ಸ್ವಲ್ಪ ಕಂಡೀಷನ್ ನೋಡ್ಕೊಳ್ಳೋಣ ಏನೇನು. ಜಾಯ್ನಿಂಗ್ ಅಮೌಂಟ್ 300 ರುಪೀಸ್ ವಿತೌಟ್ ಡೈರೆಕ್ಟ್ ಕಂಡೀಷನ್. ಅಂದರೆ ನೀವು ಯಾವುದೇ ರೀತಿ ಡೈರೆಕ್ಟ್ ಕಂಡೀಷನ್ ಮಾಡಿಲ್ಲ ಅಂದರೆ 20% ಡಿಡಕ್ಟ್ ಆಗುತ್ತೆ ವಿಡ್ರಾಲಲ್ಲಿ. ಓಕೆ, ಮಿನಿಮಮ್ 2 ಡೈರೆಕ್ಟ್ಸ್ ಮಾಡಿದರೆ ನಿಮಗೆ ಡೈಲಿ ರಾಯಲ್ಟಿ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ಡಿಡಕ್ಷನ್ ಬಂದುಬಿಟ್ಟು ಓನ್ಲಿ 10% ಆಗುತ್ತೆ. ಓಕೆ, ಮಿನಿಮಮ್ 6 ಡೈರೆಕ್ಟ್ ಮಾಡಿದರೆ ವೀಕ್ಲಿ ರಾಯಲ್ಟಿ ಸ್ಟಾರ್ಟ್ ಆಗುತ್ತೆ. ಈಗ ಡೈಲಿ ರಾಯಲ್ಟಿ ಇನ್ಕಮ್ ಮಂಡೇ ಟು ಸ್ಯಾಟರ್ಡೇ ಓನ್ಲಿ ಕೌಂಟ್ ಆಗುತ್ತೆ, ಸಂಡೇ ಕೌಂಟ್ ಆಗೋಲ್ಲ. ಡೈಲಿ ರಾಯಲ್ಟಿ ಇನ್ಕಮ್ ಅಪ್ ಟು 2500 ಅಂದರೆ 2500 ತನಕ ನಿಮಗೆ ರಾಯಲ್ಟಿ ಇನ್ಕಮ್ ಬರುತ್ತೆ. ಅದಾದಮೇಲೆ ನಿಮಗೆ 1 ಡೈರೆಕ್ಟ್ ಮತ್ತೆ ಮಾಡಬೇಕು. ಸೊ ಮತ್ತೆ ನೀವು 2500 ರಾಯಲ್ಟಿಗೆ ಬರ್ಬೋದು. ಮಿನಿಮಮ್ ವಿಡ್ರಾಲ್ 100 ರುಪೀಸ್. ಇದರಲ್ಲಿ ಈ ಪೂಲ್ ಇನ್ಕಮ್ ಇದೆಯಲ್ಲ, ಇದು ಎವ್ರಿ 5th ರಿಬರ್ತ್ ID ಇದೆಯಲ್ಲ ಅದ್ರದ್ದು ಇನ್ಕಮ್ ನಿಮಗೆ ಬರಲ್ಲ, ಅದು ರಿನ್ಯೂವಲಿಗೋಸ್ಕರ ಕಟ್ ಆಗುತ್ತೆ. ವರ್ಕಿಂಗ್ ಇನ್ಕಮ್ 6 ಲೆವೆಲ್ ಯಾವಾಗ ಸಿಗುತ್ತೋ ಅಂದರೆ ನಿಮ್ಮದು ಪ್ರೈಮ್ ಮೆಂಬರ್ಶಿಪ್ಪು ಪೂಲ್ ಬಿ ಕಂಪ್ಲೀಟ್ ಆದಮೇಲೆ 600 ರುಪೀಸ್ ಅಪ್ಗ್ರೇಡ್ ಆಗುತ್ತೆ. ಅಲ್ಲಿಂದ ನಿಮಗೆ ಲೆವೆಲ್ ಇನ್ಕಮ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ಒಂದೇ ಹೆಸರಲ್ಲಿ ನೀವು ಅನ್ಲಿಮಿಟೆಡ್ IDs ತೊಗೊಳ್ಬೋದು. ಒಂದೇ ನೇಮು, ಒಂದು ಪೆನ್ ಕಾರ್ಡು, ಒಂದು ಮೊಬೈಲ್ ನಂಬರಲ್ಲಿ ಅನ್ಲಿಮಿಟೆಡ್ IDs ತೊಗೊಳ್ಬೋದು. ಇದು ಮಾಹಿತಿ ಬಂದುಬಿಟ್ಟು ಕೇರಳದ್ದು ಕಂಪನಿ 2014ಇಂದ ನಡೀತಾ ಇದೆ. ಆಲ್ಮೋಸ್ಟ್ 20,000 ಪ್ಲಸ್ ಫ್ರೀಲಾನ್ಸರ್ ಜಾಯ್ನ್ ಆಗಿದ್ದಾರೆ. ಕಂಪನಿಯಲ್ಲಿ 100+ ಸ್ಟಾಫ್ಸ್ ಇದ್ದಾರೆ. ಆಲ್ಮೋಸ್ಟ್ 11 ಇಯರ್ಸ್ ಕಂಪ್ಲೀಟ್ ಆಯಿತು. ಇವಾಗ ಪ್ಲಾನ್ ಸ್ಟಾರ್ಟ್ ಆಗಿಬಿಟ್ಟು ಒಳ್ಳೆ ನಡೀತಾ ಇದೆ. ಓಕೆ, ಇದು ನ್ಯಾಷನಲ್ ಪ್ರಮೋಟರ್ ಮನೋಜ್ ಜೈಸ್ವಾಲ್ ಅಂತ ಇದೆ ಮತ್ತು CMD ಸರು ರಾಜೇಶ್ ಮಗುವೀರ. ಓಕೆ, ಮತ್ತು ಏನಾದ್ರು ಡೌಟ್ಸ್ ಇದ್ದರೆ ಅಥವಾ ಏನಾದ್ರು ಪ್ಲಾನ್ ಬಗ್ಗೆ ಕೇಳಬೇಕಂದ್ರೆ ನೀವು ನನಗೆ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ಯಾರು ನಿಮ್ಗೆ ಈ ವಿಡಿಯೋ ಕಳಿಸಿದ್ದಾರೆ, PDF ಕಳಿಸಿದ್ದಾರೆ, ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಥ್ರೂ ಜಾಯಿಂಟ್ ಆಗ್ಬೋದು. ಇಲ್ಲಾಂದರೆ ಅವ್ರ ಕೆಲ ಮಾಹಿತಿ ತಗೊಳ್ಬೋದು. ಓಕೆ, ಮತ್ತು ಇದರಲ್ಲಿ ಇನ್ನೂ ತುಂಬ ಇದೆ. ಟೀಮ್ ಡೆವಲಪ್ಮೆಂಟ್ IDs ಇದೆ ಮತ್ತು 11 ID ಸೆಟಪ್ ಇದೆ. ಅಂದರೆ 3300 ರುಪೀಸಿಗೆ ನಿಮಗೆ 3300 ರುಪೀಸ್ ಕೊಟ್ಬಿಟ್ರೆ ನಿಮಗೆ ಆಫ್ಟರ್ 2 ಮಂತ್ ಗ್ಯಾರಂಟಿಡ್ ಪೂಲ್ ಇನ್ಕಮ್ ಮಂತ್ಲಿ 10,000 to 15,000 ಬರುತ್ತೆ. ಬಟ್ ಅದಕ್ಕೆ 3300 ರುಪೀಸ್ ಕಟ್ಟಬೇಕಾಗುತ್ತೆ. 11 IDs ಬರುತ್ತೆ. ಆಮೇಲೆ ನೀವು ಡೈರೆಕ್ಟ್ಲಿ ಯಾವ ಪೂಲಿಗೆ ಬೇಕಾದರೂ ನೀವು ಜಾಯಿಂಟ್ ಆಗ್ಬೋದು. ಪೂಲ್ ಬಿಗೆ ಅಪ್ಗ್ರೇಡ್ ಆಗಿ ಡೈರೆಕ್ಟ್ಲಿ ಜಾಯಿಂಟ್ ಆಗ್ಬೋದು ಅಥವಾ ಪ್ರೈಮ್ ಮೆಂಬರ್ಶಿಪ್ಪಿಗೂ ಡೈರೆಕ್ಟ್ಲಿ ಜಾಯಿಂಟ್ ಆಗ್ಬೋದು. ಸೊ ಎಲ್ಲ ಫೆಸಿಲಿಟಿ ಇದರಲ್ಲಿದೆ. ಓಕೆ, ಆಮೇಲೆ ಟ್ರೈಪಾಡ್ ID ಅಂತ ಇದೆ. ನೀವು 3 IDs ಅಂದರೆ 300 3 ID ಟ್ರೈಪಾಡ್ ID ತಗೊಂಡಿದ್ರೆ ನಿಮಗೆ ಇಮಿಡಿಯೇಟಾಗಿ ರಾಯಲ್ಟಿ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಯಾವುದೇ ರೀತಿ ಡೈರೆಕ್ಟ್ ಕಂಡೀಷನ್ ಮಾಡಬೇಕಂತಿಲ್ಲ. ಸೊ ನಿಮ್ಮ ಹತ್ರ ಟೀಮ್ ಇಲ್ಲ ಅಂದರೆ ನೀವು ಯಾರಿಗೆ ಜಾಯಿನ್ ಆಗೋದಿಲ್ಲ ಅಂದರೆ ನೀವು ಟ್ರೈಪಾಡ್ ID ತಗೊಳ್ಬೋದು. ಸೊ 3 IDಗೆ ನಿಮಗೆ ಪೂಲ್ ಇನ್ಕಮ್ ಬರ್ತಾ ಇರುತ್ತೆ, ಪ್ಲಸ್ 1 IDಗೆ ರಾಯಲ್ಟಿ ಇನ್ಕಮ್ ಬರ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್. ಈ ಚಾನಲಿಂದ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.